ಆಚಾರ್ಯ ಪ್ರಶಾಂತ್ ಅವರು ಕೇಂಬ್ರಿಡ್ಜ್ ವಿದ್ಯಾರ್ಥಿಗಳೊಂದಿಗೆ ಭಾರತದ ಸ್ವಚ್ಛತೆಯ ಸಮಸ್ಯೆಯ ಬಗ್ಗೆ ಚರ್ಚಿಸುತ್ತಿದ್ದಾರೆ. ನಾನು ಭೋಪಾಲ್ನಿಂದ ಬಂದಿದ್ದೀನಿ. ಕೆಲವು ವರ್ಷಗಳಿಂದ ಅಬ್ಬಾ ಕಸ್ತಗಾಡಿ ಬಂತು ಬನ್ನಿ ಅಂತ ನಮ್ಮ ಅಮ್ಮ ತುಂಬಾ ಉತ್ಸಾಹದಿಂದ ಹೇಳೋದನ್ನ ನಾನು ನೋಡ್ತಿದ್ದೀನಿ. ಅಂದ್ರೆ ಜನರೇ ಒಬ್ರಿಗೊಬ್ರು ಮೋಟಿವೇಟ್ ಮಾಡ್ತಿದ್ದಾರೆ. ಕಸಕಡ್ಡಿಗಳನ್ನು ಬೇರ್ಪಡಿಸಿ ತನ್ನಿ ಪೌರ ಕಾರ್ಮಿಕರಿಗೆ. ಕಸದ ಗಾಡಿ ಕಣ್ಣಿಗೆ ಕಾಣಿಸುವ ಕಸವನ್ನು ಮಾತ್ರ ತಗೊಂಡು ಹೋಗುತ್ತೆ. ಆದರೆ ದುರದೃಷ್ಟವಶಾತ್ ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ ಕಣ್ಣಿಗೆ ಕಾಣಿಸಲ್ಲ. ಒಂದು ವೇಳೆ ಆ ಕಾರ್ಬನ್ ಡೈಆಕ್ಸೈಡ್ ಕಣ್ಣಿಗೆ ಕಾಣಿಸುವಂತಿದ್ದರೆ ಪೂರ್ವ ದೇಶಗಳಿಗಿಂತ ಪಾಶ್ಚಿಮಾತ್ಯ ದೇಶಗಳೇ ಹೆಚ್ಚು ಕೊಳಕಾಗಿ ಕಾಣಿಸ್ತಿದ್ವು. ಊಹಿಸಿಕೊಳ್ಳಿ, ಕಾರ್ಬನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಗೆ ಕಪ್ಪು ಬಣ್ಣ ಇದ್ದಿದ್ದರೆ ಹೇಗಿರ್ತಿತ್ತು ಅಂತ. ದುಬೈ ಹೇಗೆ ಕಾಣಿಸ್ತಿತ್ತು, ಅಥವಾ UK ಮತ್ತು US ಹೇಗೆ ಕಾಣಿಸ್ತಿದ್ದು? ದುಬೈ ನೋಡಲು ತುಂಬ ಕ್ಲೀನ್ ಆಗಿದೆ, ಆದರೆ MP ಗಿಂತ ದುಬೈ 15 ಪಟ್ಟು ಹೆಚ್ಚು ಕೊಳಕಾಗಿದೆ ಅಂತ ಯಾರೂ ಹೇಳಲ್ಲ. ನೀವೆಂದಾದರೂ ಹಾಗೆ ಹೇಳ್ತೀರಾ? ನಮ್ಮ ಪ್ರಕಾರ ಪೊಲ್ಯೂಷನ್ ಅಂದರೆ ಕಣ್ಣಿಗೆ ಕಾಣಿಸೋದು, ಮೂಗಿಗೆ ವಾಸನೆ ಬರೋದು ಮತ್ತು ಕಿವಿಗೆ ಕೇಳಿಸೋದು. ದುರದೃಷ್ಟವಶಾತ್ ಕಾರ್ಬನ್ ಡೈಆಕ್ಸೈಡ್ ಕೇವಲ ನಮ್ಮ ಚರ್ಮಕ್ಕೆ ಮಾತ್ರ ಫೀಲ್ ಆಗುವಂಥದ್ದು, ಮತ್ತು ಅದು ಕೂಡ ತುಂಬ ತಡವಾಗಿ, ಬಹಳ ತಡವಾಗಿ